कराग्रे वसति लक्ष्मीकरमूले सरस्वतीकरमध्ये गोविन्दपादेकदर्शनं समुद्रवसने देवी परपदस्तनमण्डले विष्णुपत्नी नमस्तुभ्यं पादस्पर्शं क्षमस्वे. So guys, welcome back to the channel. Ram boys and girls, welcome back to the channel. So ಇವತ್ತು ಸುಮಾರು ಕೆಲಸ ಇದೆ ಮಾಡಲಿಕ್ಕೆ. ಸೊ ನಿನ್ನೆ ನೈಟ್ ತುಂಬ ಲೇಟಾಗಿತ್ತು ಮಲಗುವಾಗ. ಸೊ ಎಡಿಟಿಂಗೆಲ್ಲ ಇದ್ದ ಕಾರಣ ಸ್ವಲ್ಪ ಲೇಟಾಗಿ ಮಲಗಿದ್ದೆ. ಸೊ ಒಳ್ಳೆ ನಿದ್ದೆ ಬಂದಿತ್ತು ಮೇಲೆ. ಈಗ ಬೆಳಿಗ್ಗೆ ಆಗಿದೆ. ಸೊ ಕಂಟಿನ್ಯೂ ಮಾಡೋದು. ಸೊ ಗಾಯ್ಸ್, ನಾವೀಗ ಸಿಂಕನ್ನು ಹೇಗೆ ಬಿಳಿ ಮಾಡೋದು ಅಂತ ನೋಡು. ಮೊದಲಿಗೆ ಸ್ವಲ್ಪ ಈ ಪೌಡ್ರನ್ನು ಹಾಕೋದು, ಮಿಕ್ಸ್ ಪೌಡ್ರನ್ನು. ಆನಂತರ ಸ್ವಲ್ಪ ನೀರು ಹಾಕಿ ಆಮೇಲೆ ಚೆನ್ನಾಗಿ ತೊಳೆಯುವುದು. ಹೀಗೆ ಅಂದರೆ ಫುಲ್ ಸ್ಪ್ರೆಡ್ ಮಾಡೋದು. ಸ್ಪ್ರೆಡ್ ಆದ ನಂತರ ಇದನ್ನು ಹೀಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಆಮೇಲೆ ಒಂದು 5 ನಿಮಿಷ ಬಿಡೋದು ಹೀಗೆ. ಮತ್ತು ಆ ಪೌಡ್ರು ಫುಲ್ಲು ಸ್ಪ್ರೆಡ್ ಆಗಬೇಕಷ್ಟೇ. ಸ್ಪ್ರೆಡ್ ಆಗೋದಿದ್ರೆ ಅದು ಅಂದರೆ ಡಸ್ಟ್ ಎಲ್ಲ ಹೋಗುದಿಲ್ಲ. ಸೊ 5 ಮಿನಿಟ್ಸ್ ಹಾಗೆ ಬಿಟ್ಟ ನಂತರ ಆಮೇಲೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿದರೆ ಇದೊಮ್ಮೆ ಆಗ ಸಾಧಾರಣ ಬಿಳಿ ಆಗಿರ್ತದೆ. ಇನ್ನೂ ಬಿಳಿ ಸಾಕಾಗಲಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಹೇಳ್ತೇನೆ ಏನು ಪ್ರೋಸೆಸ್ ಅಂತ. ಈಗ ತೊಳೆದಾದ ನಂತರ ಆಮೇಲೆ ಸ್ಯಾಂಡ್ ಪೇಪರ್ ಅಂತ ಸಿಗ್ತದೆ ಅಂಗಡಿಯಲ್ಲಿ. ನೀವು ಕೇಳಿದರೆ ಅವರು ಕೊಡ್ತಾರೆ, ಇದು ಕ್ಲೀನ್ ಮಾಡಲಿಕ್ಕೆ ಅಂತ ಕೇಳಿದ್ರೆ ಕೊಡ್ತಾರೆ. ಅಂದರೆ ಇದು ಸ್ವಲ್ಪ ಸಾಫ್ಟ್ ಆಗಿರ್ತದೆ. ತುಂಬ ಅಂದರೆ ದೊರಗಾಗಿದ್ದರೆ ಇದರಲ್ಲಿ ಲೈನ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ಚೆನ್ನಾಗಿ ಒತ್ತಿ ಹೀಗೆ ರಬ್ ಮಾಡಬೇಕು. ಆಗ ಮಾಡಿದರೆ ಉಂಟಲ್ಲ ಅದ್ಭುತವಾಗಿ ಏನಾಗ್ತದೆ. ಆದರೆ ಪ್ರತಿ ಸಲ ಹೀಗೆ ಮಾಡಬಾರ್ದು. ಮಾಡಿದ್ರಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಇದು ಈ ಭರಣಿಯ ಕ್ವಾಲಿಟಿ ಅಂದರೆ ಲೈಫ್ ಕಮ್ಮಿ ಆಗಲೂಬಹುದು. ಜಸ್ಟ್ ತುಂಬ ಡರ್ಟ್ ಇದ್ದರೆ ಕ್ಲೀನ್ ಮಾಡಿಸ್ಕೊಂಡು. ಸೊ ಫಸ್ಟಿಗೆ ಯಾಕೆ ಆ ಪೌಡರ್ ಕ್ಲೀನ್ ಮಾಡೋದು ಅಂತ ಹೇಳಿದರೆ, ನಾವು ಕೈ ಹಾಕ್ತೇವಲ್ಲ ಆವಾಗ ಯಾವುದೇ ಜರ್ಮ್ಸ್ ಎಲ್ಲ ಕೈಗೆ ಬರಬಾರ್ದು ಅಂತ ಹೇಳುವ ಉದ್ದೇಶದಲ್ಲಿ ಆಮೇಲೆ ಗ್ಲೌಸ್ ಎಲ್ಲ ಹಾಕಿ ಮಾಡಿದರೆ ತುಂಬ ಒಳ್ಳೆಯದು. ತುಂಬ ಒತ್ತಿ ಮಾಡಬೇಕಾಗ್ತದೆ ಸ್ವಲ್ಪ. ಸೊ ಇದನ್ನು ನೆಕ್ಸ್ಟ್ ಪುನಃ ಇದು ವಾಶ್ ಆದ ನಂತರ ಆ ಪೌಡ್ರ್ ಹಾಕಿ ಪುನಃ ಹೀಗೆ ಕ್ಲೀನ್ ಮಾಡಿದರೆ ಸೂಪರಾಗಿ ಕ್ಲೀನ್ ಆಗಿರ್ತದೆ. ಸೊ ಕ್ಲೀನ್ ಆದ ನಂತರ ನಿಮಗೆ ತೋರಿಸ್ತೇನೆ. ಸೊ ಗೈಸ್, ಈಗ ನೋಡಿ ಕ್ಲೀನ್ ಆಯಿತು. ಇನ್ನು ಪುನಃ ಇದನ್ನು ಹಾಕಿ ತೊಳೆದ್ರೆ ಆಮೇಲೆ ಕ್ಲೀನಿಂಗ್ ಪ್ರೋಸೆಸ್ ಸಿಂಕಿದು ಕಂಪ್ಲೀಟ್ ಆಯಿತು. ಸೊ ಇದೇ ರೀತಿ ನೀವು ಟಾಯ್ಲೆಟ್ ಆಮೇಲೆ ಬಾತ್ರೂಮ್ಸ್ ಎಲ್ಲ ಮಾಡ್ಬೋದು. ಆದರೆ ಗ್ಲೌಸ್ ಹಾಕಿ ಮಾಡಿದರೆ ತುಂಬ ಒಳ್ಳೆಯದು ಅಷ್ಟೇ. ಯಾವತ್ತು ಕ್ಲೀನ್ ಮಾಡುವಾಗ ಈ ಬ್ರಷಲ್ಲೆಲ್ಲ ಈ ರೀತಿ ಮಾಡಬಾರ್ದು. ಅಂದರೆ ರೌಂಡ್ ಆಗಿ ಮಾಡಬೇಕು. ಈಗ ರೌಂಡ್ ಆಗಿ ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿರ್ತದೆ. ಸೊ ಓಕೆ, ಫೈನಲ್ ಆಗಿ ಕ್ಲೀನ್ ಮಾಡುವ. ಆಮೇಲೆ ಎಲ್ಲ ಆದ ನಂತರ ಲಾಸ್ಟಿಗೆ ಇದರ ಸುತ್ತಲೂ ಒರೆಸಿದರೆ ಸೊ ನಮ್ಮ ಕ್ಲೀನಿಂಗ್ ಪ್ರೋಸೆಸ್ ಇಲ್ಲಿಯದ್ದು ಕ್ಲೀನ್ ಆಯಿತು. ಹೆಸರು ಆಮೇಲೆ ಸೊ ಗೈಸ್, ಈಗ ಫ್ಯಾನನ್ನು ಕ್ಲೀನ್ ಮಾಡುವ. ಸೊ ನೋಡಿ ಯಾವ ರೀತಿ ಇದೆ ಅಂತ.
ಸೊ ಇಲ್ಲಿ ನೋಡಿ ಫುಲ್ಲಾಗಿ ಡಸ್ಟ್ ಕಾಣೋದಿಲ್ಲ, ಫುಲ್ ನೋಡಿ ಗೈಸ್. ಫಸ್ಟ್ ಇಲ್ಲಿಂದ ಓಪನ್ ಮಾಡಬೇಕು. ಇಲ್ಲೊಂದು ಸ್ಕ್ರೂ ಇರ್ತದೆ, ಅದನ್ನು ಸ್ವಲ್ಪ ಲೂಸ್ ಮಾಡಿ, ಆಮೇಲೆ ಇನ್ನೂ ಸ್ವಲ್ಪ ಲೂಸ್ ಮಾಡಿ ಇಲ್ಲಿ ಬರ್ತದೆ. ಇದನ್ನು ಇಲ್ಲಿ ಮಾರ್ಕ್ ಇರ್ತದೆ ಹೆಚ್ಚಾಗಿ ಕೆಲವು ಫ್ಯಾನ್ಗಳಲ್ಲೆಲ್ಲ, ಇದರಲ್ಲಿ ಮಾರ್ಕ್ ಇಲ್ಲ ಅಂತ ಕಾಣ್ತದೆ. ಸೊ ಇದನ್ನು ಉಲ್ಟ ತಿರುಗಿಸ್ಬೇಕು. ಯಾವಾಗಲೂ ಲೂಸ್ ಮಾಡಬೇಕಿದ್ರೆ ಲೆಫ್ಟಿಗೆ ತಿರುಗಿಸೋದು, ಇದನ್ನು ಮಾತ್ರ ರೈಟಿಗೆ ತಿರುಗಿಸ್ಬೇಕು, ಅಂದರೆ ಇದು ರೊಟೇಟ್ ಆಗ್ತದಲ್ಲ. ಸೊ ಹಾಗೆ ಮಾಡಿರ್ತಾರೆ ಮ್ಯಾನುಫ್ಯಾಕ್ಚರಿಂಗ್. ಅಕ್ಕಿಯನ್ನು ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಓಕೆ. ಸೊ ನೋಡಿ ಈ ರೆಕ್ಕೆಯಲ್ಲಿ ಎಷ್ಟಿದೆ ಅಂತ. ಆಗ ನಿಮಗೆ ಕಾಣದಿದ್ರು ಈಗ ನೋಡಿ ಹೇಗಿದೆ. ಸೊ ಇದನ್ನು ಸಹ ಬಿಚ್ಚಲಿಕ್ಕೆ ಆಗ್ತದೆ. ಇದು ಸೊ ಇಷ್ಟೇ, ಇನ್ನು ತೆಗಿಲಿಕ್ಕೆ ಆಗ್ತದೆ. ಆಮೇಲೆ ಇದನ್ನು ನೋಡಿ ಒಂದು ಬ್ರಷ್ ತಗೊಂಡು ಈ ಥರ ಫುಲ್ಲು ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲೆಲ್ಲ ಧೂಳೆಲ್ಲ ಇರ್ತದೆ. ಸೊ ಅದನ್ನು ಚೆನ್ನಾಗಿ ಹೀಗೆ ಕ್ಲೀನ್ ಮಾಡಿ, ಇದನ್ನು ತೆಗೆದ್ರೂ ತೊಂದರೆ ಇಲ್ಲ, ತೆಗೆದ್ರೂ ಸಹ ಫಿಟ್ ಮಾಡಬೇಕಷ್ಟೆ. ಸೊ ಯಾವ ರೀತಿ ಅಂತ ತೋರಿಸ್ತೇನೆ ನಾನು. ಸೊ ಇದನ್ನು ಯೂಸ್ ಮಾಡದೇ ಇದ್ದರೆ ಇದರೊಳಗೆ ಕಂಚುಗಾರ ಗೂಡು ಕಟ್ತದೆ. ಕಂಚುಗಾರ ಅಂತ ಹೇಳೋ ಒಂದು ಹುಳು ಉಂಟಲ್ಲ, ಹುಳ. ಸೊ ಈ ಥರ ಬರ್ತದೆ. ಅದನ್ನು ತೆಗೆದ ನಂತರ ಇಲ್ಲಿ ಇರುವ 4 ಸ್ಕ್ರೂ ಇದೆಯಲ್ಲ, 1 2 3 4, ಅದನ್ನು ತೆಗಿಬೇಕು. ಓಕೆ, ಅಂತಲ್ಲ ಇನ್ನು ಈ ಮೇಲೆ ನೋಡಿ ಸುಮಾರು ಇಲ್ಲಿ ನೋಡಿ ಕಂಚುಗಾರನ ಗೂಡು. ಸೊ ಇದು ಆಲ್ಮೋಸ್ಟ್ ಕ್ಲೀನ್ ಆಯಿತು. ಇನ್ನು ಆಮೇಲೆ ನಾವು ಈ ರೆಕ್ಕೆಗಳನ್ನು ಮತ್ತು ಈ ಮೇಲೆ ಗಾರ್ಡೆಲ್ಲ ಇತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ತೊಳೆದು ಒರೆಸಿದರೆ ಕ್ಲೀನ್ ಆಗ್ತದೆ. ಅದು ಅಂದರೆ ನಾವು ಈ ಬ್ರಷ್ ಆಗಿರಲಿ ಆಮೇಲೆ ಬಟ್ಟೆ ಆಗಿರಲಿ ಒರೆಸಿದರೆ ತುಂಬ ಹೊತ್ತು ಹಿಡಿತದೆ. ಸೊ ಅದಷ್ಟನ್ನು ಕ್ಲೀನ್ ಮಾಡ್ಕೊಂಡು ಬರ್ತದೆ. ಸೊ ತೊಳೆದಾಯಿತು ಗೈಸ್. ಇನ್ನು ಇದನ್ನು ಇಲ್ಲಿ ಬುಡದಲ್ಲಿ ಬಟ್ಟೆಯಲ್ಲಿ ಚೆನ್ನಾಗಿ ಉಜ್ಜಬೇಕು ಅಷ್ಟೇ. ಹೀಗೆ ಉಜ್ಜಿದ್ರೆ ಸಾಕು. ಸೊ ಐಡಿಯಲ್ಲೆಲ್ಲ ಈಗ ನೋಡಿ ಬಾಲ್ಯ ಎಲ್ಲ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀಟಾಗಿ ಒರೆಸಿದ್ರೆ ಇರ್ತದೆ. ಅದರಲ್ಲಿ ಮಣ್ಣಿರ್ತದೆ. ಆಮೇಲೆ ಇದು ಬ್ಯಾಕ್ ಕವರ್. ಹೊರಗಿನ ಗಾರ್ಡ್ ಕ್ಲೀನ್ ಆದ ನಂತರ ಅದರೊಳಗೆ ಒಂದು ಹೀಗಿರ್ತದಲ್ಲ, ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಅಂತ, ಇಲ್ಲಾಂದರೆ ಸೌಂಡ್ ಬರ್ಲಿಕ್ಕೆ ಶುರು ಆಗ್ತದೆ. ಫೈನಲ್ ಆಗಿ ಇದನ್ನು ಅಸೆಂಬಲ್ ಮಾಡುವ. ಫಸ್ಟಿಗೆ ಈ ಗಾರ್ಡ್ ಕವರ್ ಹೋಲ್ಸ್ ಇರ್ತದೆ. 4 ಹೋಲ್ಸಿಗೆ ಕರೆಕ್ಟಾಗಿ ಈ ಹೋಲ್ಸ್ ಇರ್ತದೆ. ಸೊ ಇದು ಕೆಳಗೆ ಬದಿಯಾಗಿ ಲಾಕ್ ಆಗಿ ಲಾಕನ್ನು ಮೊದಲು ಹಾಕಿ. ಓಕೆ, ಓಕೆ. ಆಮೇಲೆ
ಸ್ಕ್ರೂಸ್ ಇರ್ತದಲ್ಲ, 4 ಸ್ಕ್ರೂ ಇರ್ತದೆ. ಸೊ ಅದನ್ನು ಇಲ್ಲಿಗೆ ಹಾಕಿ ಟೈಟ್ ಮಾಡ್ಕೊಂಡು ಆಯಿತು. ಫುಲ್ ಟೈಟ್ ಮಾಡಿ ಬರಬೇಕು. ಸೊ 4 ಟೈಟ್ ಆದ ನಂತರ ಈ ಫಸ್ಟ್ ಹೊರಗಿನ ಗಾರ್ಡ್ ಇದರಲ್ಲಿ ನೋಡಿ ಇದೊಂದು ಪಾಯಿಂಟ್ ಇರ್ತದೆ, ಅದಕ್ಕೆ ಕರೆಕ್ಟಾಗಿ ಹೊಟ್ಟೆ ಇರ್ತದೆ 1 2 3. ಸೊ ಈ ಹೋಲ್ಸ್ ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಫಿಕ್ಸ್ ಮಾಡಿ, ಆಮೇಲೆ ಬ್ಯಾಕ್ ಲಾಕ್ ಇದನ್ನು ಟೈಟ್ ಮಾಡಬೇಕಾದ್ರೆ ಫುಲ್ ಟೈಟ್ ಮಾಡಿ. ಫುಲ್ ಟೈಟ್ ಆದ ನಂತರ ರೆಕ್ಕೆಯನ್ನು ಫಿಕ್ಸ್ ಮಾಡಿದರೆ ಆಯಿತು. ಇಲ್ಲಿ ನೋಡಿ ಇಲ್ಲೊಂದು ಟೀ ಆಗಿದೆ ಅಲ್ಲ, ಇದಕ್ಕೆ ಕರೆಕ್ಟಾಗಿ ಇಲ್ಲಿ ಕೊಡಬೇಕು ಅಷ್ಟೇ. ಫಸ್ಟಿಗೆ ನೋಡ್ಕೊಂಡು ಹಾಕಿದ್ರೆ ಆಯಿತು. ಎಸ್, ಈ ಲಾಕ್ ಓಕೆ. ಆಮೇಲೆ ಓಕೆ, ಇದನ್ನು ಟೈಟ್ ಮಾಡಿದರೆ ಸೊ ಗಾಯ್ಸ್, ಇವತ್ತಿನ ಊಟಕ್ಕೆ ನಮಗೆ ಹುಳಿ ಮೇಲಾರ ಅಂದರೆ ಕಾಯಿ ಹುಳಿ ಅಂತ ಹೇಳ್ತೇವೆ. ಕಾಯಿ ಹುಳಿ, ಕುಂಬಳಕಾಯಿದು, ಆಮೇಲೆ ಅನ್ನ, ಬೆಳ್ತಿಗೆ ಅಕ್ಕಿ ಹೊತ್ತು. ಸೊ ಇವತ್ತಿನ ಮೆನು ಅಷ್ಟೇ. ಆಮೇಲೆ ಮಜ್ಜಿಗೆ, ಉಪ್ಪಿನಕಾಯಿ, ಉಪ್ಪು, ಎನಿಥಿಂಗ್.